ಹಾಗಾದರೆ ಬನ್ನಿ ನೋಡೋಣ ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ. ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಹುಳಿ ಮತ್ತು ಸಿಹಿ ಇರೋ ಅಂತಹ ಮಾವಿನಕಾಯಿ, ಅದಾದಮೇಲೆ ಒಂದು 3 ಅಮಟೆಕಾಯಿ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ, 3 ಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಉಳಿದಿದ್ದೆಲ್ಲ ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥಗಳು: ನೀರುಳ್ಳಿ, ಬೇವಿನ ಸೊಪ್ಪು, ಸಾಸಿವೆ, ಇಂಗು, ಜೀರಿಗೆ ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಐಟಮ್ಗಳಿದ್ರೆ ನಮ್ಮ ಗೊಜ್ಜು ರೆಡಿ ಆಗುತ್ತೆ. ಇದನ್ನು 2 ಭಾಗವಾಗಿ ವಿಂಗಡಿಸೋಣ. ಮೊದಲಿಗೆ ಒಂದು ಬಾಣಲೆಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ, ಅದಾದಮೇಲೆ ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಇದೆಯಲ್ಲ, ಆ ಮಾವಿನಕಾಯನ್ನು ಹಾಕಬೇಕು. ಅದಾದಮೇಲೆ ಅಮಟೆಕಾಯಿ, ಮತ್ತು 2-3 ಮೆಣಸಿನಕಾಯಿ ಅಷ್ಟು ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಅಷ್ಟು ಹಾಕ್ಕೊಂಡು ಬೇಯಕ್ಕೆ ಬಿಡಿ. ಒಮ್ಮೆ ಬೇಯ್ದಾದ ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು, ತಣ್ಣಗಾದ ಮೇಲೆ ಉಳಿದ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಂಡು ಒಂದು ಸೈಡ್ನಲ್ಲಿ ಇಡಿ. ಇಷ್ಟು ನೀವು ಕೆಲಸ ಮಾಡಿ ಇಟ್ಕೊಂಡಿದ್ದೀರಿ ಅಂತಾದರೆ, ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಇಷ್ಟು ಹಾಕಿ ಸ್ವಲ್ಪ ಹಿಂಗು ಹಾಕಿ. ಹಿಂಗು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಡಿ. ಸಾಸಿವೆ ಒಡಿಯುತ್ತೆ, ಚಟಾಪಟ ಚಟಾಪಟ ಅಂತ ಹೊಡ್ಕೊಳ್ಬೇಕು. ಹೊಡ್ಕೊಳ್ಳೋವರೆಗೂ ಬಿಡಿ. ಅದಾದಮೇಲೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ, ಆದಮೇಲೆ ನೀರುಳ್ಳಿ. ಇಲ್ಲಿ ಈ ಒಗ್ಗರಣೆಯಲ್ಲಿ ಹೈಯೆಸ್ಟ್ ಟೈಮ್ ಹಿಡಿಯುತ್ತೆ, ಯಾಕಂದರೆ ನೀರುಳ್ಳಿ ಇರೋದ್ರಿಂದ. ನೀರುಳ್ಳಿಯನ್ನು ಸರಿಯಾಗಿ ಬಾಡಿಸ್ಕೋಬೇಕು. ನೀರುಳ್ಳಿ ಸರಿಯಾಗಿ ಬಾಡಿಲ್ಲ ಅಂದರೆ ಹಸಿ ನೀರುಳ್ಳಿ ವಾಸನೆ ಬರುತ್ತೆ ಇಡೀ ಗೊಜ್ಜು. ಸೊ ಅದಕ್ಕೋಸ್ಕರ ಸರಿಯಾಗಿ ನೀರುಳ್ಳಿನ ಬಾಡಿಸ್ಕೊಳ್ಳಿ. ಸಾಮಾನ್ಯವಾಗಿ ಗೋಲ್ಡನ್ ಬಣ್ಣಕ್ಕೆ ತಿರುಗುತ್ತೆ ಈ ನೀರುಳ್ಳಿ ಬಾಡಿಸಿದ ಮೇಲೆ. ಸರಿಯಾಗಿ ಆ ಬಣ್ಣಕ್ಕೆ ತಿರುಗುವವರೆಗೆ ಸರಿಯಾಗಿ ಬಾಡಿಸಿ. ಒಮ್ಮೆ ಅಷ್ಟು ಬಾಡಿಸಿದ ಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪಿದೆಯಲ್ಲ, ಅದನ್ನು ಇದಕ್ಕೆ ಹಾಕಿದರೆ ಆಯಿತು. ಇಷ್ಟು ನೀವು ಮಾಡಿಕೊಂಡ್ರೆ ನಾವು ಹೇಳಿದ 2 ಮೇಜರ್ ಕೆಲಸಗಳು ಮುಗೀತು. ಇನ್ನು ಈ ಒಗ್ಗರಣೆಯನ್ನು ತೆಗೆದು ನಾವು ಈಗಾಗಲೇ ರುಬ್ಬಿಕೊಂಡಿರುವಂತಹ ಮಾವಿನಕಾಯಿ ಮತ್ತು ಅಮಟೆಕಾಯಿ ಏನು ಗೊಜ್ಜಿತ್ತು ಅದಕ್ಕೆ ಹಾಕಿ ಸರಿಯಾಗಿ ಕಲಡಿಸಿ ರೆಡಿ ಮಾಡಿಕೊಂಡ್ರೆ ಅಮಟೆಕಾಯಿ ಮಾವಿನಕಾಯಿ ಗೊಜ್ಜು ಸವಿಯಲು ಸಿದ್ಧ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕಿದಿಯೂರು ಕೈ ರುಚಿನ ಫಾಲೋ ಮಾಡ್ತಾ ಇರಿ.